ಡಬಲ್ ಡಿಗ್ರಿ ಮಾಡಿದ್ದೀನಿ ಸರ್, ಡಿ.ಎಡ್ ಮಾಡಿ BA ಮಾಡ್ಕೊಂಡಿದ್ದೀನಿ. ಕೆಲಸ ಎಲ್ಲ ಎಲ್ಲೋಗೋದು ಕೆಲಸಕ್ಕೆ, ನಾವು ಸರ್ಕಾರ ಕೆಲಸ ಕೊಡ್ತಾರೆ, ನಾವು ಬೇಡ, ಅಂಗಡಿನೇ ಬೇಡ ಸರ್ ನಮಗೆ. ಮಕ್ಳು ಇಂಜಿನಿಯರ್ ಮಾಡಿಸ್ತಾ ಇದ್ವಿ, ಮಕ್ಕಳನ್ನು ಕೂಡ ಕೂಲಿಗೆ ಹಾಕೊಂಡಿದ್ವಿ ನಾವು ಕೆಲಸ ಮಾಡಿಸಿ. ನಾವು ಇದು ಮಾಡ್ಕೊಂಡು ಯಾರಿಗಾರ ಸಂಕಟ ಸರ್, ನಾವು ಸಡನ್ನಾಗಿ ಬಂದು ಹೇಳಿದ್ರೆ ಎಲ್ಲೋ ಬೇಕು ವಿಷಯ ಕೊಟ್ಟು ಸಾಯ್ಬೇಕು ನಾವುಗಳೆಲ್ಲ. ಸರ್ಕಾರ ಬಂದು ಮಾಡ್ಕೊಳ್ಳಿ ಸರ್ ಬಂದು. ಈಗ ಅವ್ರು ಹೇಳಿದ್ರು ಹೆಂಡತಿ ಮಕ್ಕಳು ಮಾಡ್ತಾರೆ ಅಂತ ಹೇಳಿದ್ರು, ತಂದು ನಿಲ್ಲಿಸಿ ಸರ್, ಹೆಂಡತಿ ಮಕ್ಕಳು ನಿಲ್ಲಿಸಿ ತಂದೆ ಅವ್ರುಗಳು ತಂದು ನಿಲ್ಲಿಸ್ತಾರೆ ಹೆಂಡತಿ ಮಕ್ಕಳು. ಅವ್ರ ಹೆಂಡ್ತಿನ ಓಟ್ ಮಾತ್ರ ಬೇಕು ಶಿವಕುಮಾರ್ಗೆ. ಇವತ್ತು ಯಾರು ಬೇಡವಾ? ಇವತ್ತು 2,000 ರೂಪಾಯಿ ಎಲ್ಲ ಮಾತಾಡ್ತಿದ್ದಾರೆ ಗಂಡಸಲ್ಲ. 2,000 ರೂಪಾಯಿ ಫ್ರೀ ಬಸ್ಸು ಅಂತ ಬೇಕಾಗಿಲ್ಲ ಸರ್ ನಮಗೆ. 2,000 ರೂಪಾಯಿನೂ ಬೇಡ, ಫ್ರೀ ಬಸ್ಸು ಬೇಡ ಸರ್ ನಮಗೆ. ನಾವು ಕೂಲಿ ಮಕ್ಕಳು ಜಾಗ ಕೊಡಲಿ ನಮ್ಗಳಿಗೆ. ನೀವು ಇದೇ ಜಾಗದಲ್ಲಿ ಮಾಡಿಸೋದೇ ಸಾಯಿಸ್ಕೊಳ್ಳಿ ನಮ್ಗಳನ್ನ. ಅವರು ವಿಷ ಕೊಟ್ಬಿಡ್ಲಿ ಬಿಡಿ ನಮ್ಗಳಿಗೆ, ಬೇಡಲೇ ಬೇಡ ನಮಗೆ. ಇಲ್ಲ ಸರ್ಕಾರ ಕೆಲಸ ಕೊಡಲಿ ನಮ್ಗಳಿಗೆ. ಎಲ್ಲ ಎಜುಕೇಟೆಡ್ ಸರ್, ಎಲ್ಲ ಇಂಜಿನಿಯರ್ ಇದ್ದಾರೆ, ಮಕ್ಕಳುಗಳಿದ್ದಾರೆ. ಮಕ್ಕಳು ಬಂದು ಕೂಲಿ ಸುತ್ತಮುತ್ತ ಕೇಳ್ಕೊ ಬನ್ನಿ. PUC SLC ಯಾರೂ ಇಲ್ಲ ಮಕ್ಕಳುಗಳಲ್ಲಿ. ಪ್ರತಿಯೊಬ್ಬರು ಎಜುಕೇಟೆಡ್ ಮಕ್ಕಳೇ ಮಾಡ್ತಾರದಿಲ್ಲಿ. ಎಲ್ಲ ಎಜುಕೇಷನ್ ಮಕ್ಕಳುಗಳೇ ಮಾಡ್ಕೊಬಂದು ಕೆಲಸ ಮಾಡ್ತಾರದಿಲ್ಲಿ. ಯಾಕೆ ಕೆಲಸ ಇಲ್ಲ ಇಲ್ಲಿ? ಎಲ್ಲಿ ಹೋಗ್ತಾರೆ ಕೆಲಸಕ್ಕೆ ಅವ್ರುಗಳೆಲ್ಲ? 5,000 ರೂಪಾಯಿ ಕೂಲಿಗೆ ಹೋಗ್ತಾರೆ ಮಕ್ಕಳು. ಲಕ್ಷಾಂತರ ಖರ್ಚು ಮಾಡಿ ಓದೋಕ್ಕೆ ಮಕ್ಕಳು ಬೆಳಗಾನ ಕೆಲಸ ಮಾಡ್ಕೊಂಡು ಪಾಪ ಓದ್ಕೊಂಡು ಮಕ್ಕಳು 5,000 ರೂಪಾಯಿ ಅರ್ಸನ ಕೂಲಿಗೆ ಹೋಗ್ತಾರೆ ಮಕ್ಕಳುಗಳೆಲ್ಲ. ಅವ್ರ ಜೀವನ ಮಾಡ್ಕೊಳ್ಳಿ ಬಿಡಿ ಮಕ್ಕಳುಗಳೆಲ್ಲ. ಮಕ್ಕಳು ಬಾಯಿಗೂ ಮಾಡೋದು ಯಾರು ಸರ್ ಉದ್ಧಾರ ಆಗ್ತಾರೆ ಇದು ಮಾಡ್ಕೊಂಡು? ಶಿವಕುಮಾರ್ ಮಕ್ಕಳನ್ನ ನಿಲ್ಲಿಸಿ ಬಿಡಿ ಇಲ್ಲಿ ಬಂದು ಬೀದಿಲಿ ಬಂದು ಮಾಡಿ. ಒಂದು 2 ದಿನ ಮಾಡಲಿ ಸಾಕು. ಅವರು ಪೂರ್ತಿ ಮಾಡೋದು ಬೇಡ, ಅಂತ ವರ್ಷಗಳಲ್ಲಿ ಮಾಡೋದು ಬೇಡ. ಅವರು 2 ದಿನ ಬಂದು ಕೆಲಸ ಮಾಡಲಿಲ್ಲ ಅವ್ರು ನಮ್ಗಳಿಗೆ. ಜೀವನ ತೋರಿಸ್ಲಿ ಅವ್ರ ಜೀವನ. ಅವರು ನಾವು ಅಧಿಕಾರ ಕೊಟ್ಟು ಅಧಿಕಾರ ಇರೋದು ಅವನು ಶಿವಕುಮಾರ. DK ಶಿವಕುಮಾರ್ ಯಾವ ಮಿನಿಸ್ಟರ್ ಆದರೂ ಅಷ್ಟೇ ಹೇಳ್ತಾರೆ ಅಷ್ಟೇ. ಅವ್ರಿಗೆ ಬಡವ್ರ ಮಟ್ಟೆ ಮೇಲೆ ಯಾವತ್ತೂ ಹೊಡಿಬೇಡ್ತಾರೆ. ಅದು ಉದ್ಧಾರ ಅಂತೂ ಆಗಲ್ಲ, ಹಾಳಾಗೋಯ್ತಾರೆ ಮಾತ್ರ. ಅವ್ರ ಮನೆನೇ ಹಾಳಾಗ್ಬಿಡ್ಲಿ. ಇವತ್ತು ನಮ್ಮ ಮನೆ ಹಾಳು ಅವ್ರ ಮನೆ ಹಾಳಾಗಲಿ ಸರ್. ಇವತ್ತು ಅವ್ರಿಗೆ ಸರ್ಕಾರ ಕೆಲಸ ಕೊಡಲಿ ಸರ್, ನಮಗೆ ಜಾಗ ಕೊಡಲಿ ಬಿಡಿ. ನಮಗೆ ಕೆಲಸ ಕೊಡ್ತಾರೆ, ನಮಗೆ ಕೆಲಸ ಮಾಡೋಕೆ ರೆಡಿ ಸರ್. ನಾವು ನಮ್ಮ ಕೈ ತುಂಬ ಸಂಬಳ ಬೇಕು ನಮಗೆ. ಅವ್ರ ಹೆಂಗೆ ಜೀವನದಾಗ ನಮ್ಗೆ ಲಕ್ಷ ಅಂತ ಕೂತಿ ಒಂದು ಸೈನ್ ಮಾಡಿ ಲಕ್ಷ ಬರುತ್ತೆ ಅವನಿಗೆ. ನಮಗೇನೋ ಬರ್ತಾ ಇದೆಯಾ ಅವನಿಗೆ? ಅವ್ರ ಥರ ನಮಗೆ ಇಲ್ಲ ಕೆಲಸ. ಎಲ್ಲೋ ಎಲ್ಲಿ ಜಾಗ ಕೊಡ್ಸೋದು ನಮ್ಗಳಿಗೆ? ಕಸ್ಟಮರ್ ಎಲ್ಲೋ ಕಲ್ ಕಳ್ಸೋದ ವ್ಯಾಪಾರ ಸರ್ ನಮ್ಗಳಿಗೆ. ಈಗ ಬಂದು ಜನಗಳು 50 ಜನ 60 ಜನ ಬಂದು ಹೋದ್ರು. ಈಗ ಅಡುಗೆ ಎಲ್ಲ ಇಟ್ಕೊಂಡು ಯಾರು ಕೊಡೋದು ಊಟನ? ಚೆಲ್ಲದ ಆಚೆಗೆ ನಾವು ಊಟನ ಏನು ಅವ್ರಂಗೆ ಅವ್ರು ಹೇಳ್ದಂಗೆ 2,000 3,000 ಅಷ್ಟೇ ವ್ಯಾಪಾರ. ಲಕ್ಷಾಂತರ ಯಾರೂ ತಿಂತಾ ಇಲ್ಲ ಇಲ್ಲಿ. ದಿನಕ್ಕೂ ನಮ್ಮ ಕೂಲಿ ಅಷ್ಟೇ, ಮಕ್ಕಳ ಕೂಲಿ ನಮ್ಮ ಕೂಲಿ ಅಷ್ಟೇ. ಇನ್ನೇನು ಆಗ್ತಿಲ್ಲ ನಮ್ಗಳಿಗೆ. ನಮ್ಗೆ ಇದೇ ಜಾಗನೇ ಬೇಕು, ಬೇರೆ ಜಾಗನೂ ಬೇಡ ನಮ್ಗಳಿಗೆ. ಏನು ಖಾಲಿ ಜಾಗ ಮಾಡ್ತಾರೆ ಸರ್ ಅಡುಗೆನ? ಪೇಷಂಟ್ಗಳಿಗೆ ಏನು ಬಿಸಿ ಬೇಕು 10 ರೂಪಾಯಿ ತಗೋತೀವಿ, ಇಲ್ಲ ಅಂತ ಹೇಳಲ್ಲ. ಮುದ್ದೆ ಕೇಳ್ತೀವಿ, ಬಿಸಿ ಮುದ್ದೆ ಮಾಡ್ಕೊಡ್ತೀವಿ. ಇಲ್ಲೇನು ಹೈಟಾಗಿ ಹೋಟ್ಲು ಮಾಡ್ತಿಲ್ಲ ಸರ್ ನಾವಿಲ್ಲಿ ಯಾರಿಗೂ. ಇಲ್ಲಿ ಬಂದು ಮಾತಾಡ್ತಾರೆ ಸರ್, ಅವರೇ ಕೊಡಲಿ ಸ್ಟೇಟ್ಮೆಂಟ್ ಕೊಡಲಿ. DK ಶಿವಕುಮಾರೇ ಕೊಡಲಿ ನಮ್ಮ ಸ್ಟೇಟ್ಮೆಂಟ್ ನಮ್ಗಳಿಗೆ. ಇಲ್ಲ ನಮ್ಗೆ ಏನು ಮಾಡ್ತಾರೆ ಮಾಡ್ಕೊಳ್ಳಿ ನಮ್ಗಳಿಗೆ. ಜಾಗ ಬೇರೆ ಇದೇ ಜಾಗ ಬೇಕು ಸರ್ ನಮಗೆ. ಬೇರೆ ಜಾಗ ಬೇಕು, ಇದೇ ಜಾಗ ಬೇಕು ನಮ್ಗೆ. ಎಲ್ಲಿ ಹೋಗ್ತಾರೆ ಸರ್ ನಾವು ಬೇರೆ ಜಾಗಕ್ಕೆ? ಹೊಸ ಕಸ್ಟಮರ್ ಸರ್ 3 ವರ್ಷದಿಂದ ಮಾಡ್ತಾ ಇದ್ವಿ ನಾವು. ಜ್ಯೂಸ್ ಮಾಡ್ತೀವಿ, ಈಗ ಅಂಗಡಿ ಮಾಡ್ಕೊಂಡಿವಿ ಸರ್. ಈಗ ನಾವುಗಳು ಇಲ್ಲೆಲ್ಲ 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲಿ ಹೋಗ್ತಾರೆ? ಎಲ್ಲ ಹೋಗ್ತಾರೆ ಅವ್ರುಗಳೆಲ್ಲ ಇದು ಮಾಡ್ಕೊಂಡು. ನಾವು ತಾನೆ ಎಲ್ಲಿ ಹೋಗೋದು ಹೇಳಿ? ಈಗ ಅವರೇ ಬಾಡಿಗೆ ಮಾಡ್ಕೊಂಡು ಬಾಡಿಗೆ ಕಟ್ತಾನ DK ಶಿವಕುಮಾರು. ಸರ್ಕಾರ ಕೆಲಸನೇ ಕೊಡಲಿ ಬಿಡಿ, ಕೆಲಸನೇ ಮಾಡ್ತೀವಿ ನಾವು ಸರ್ಕಾರ ಕೆಲಸನ. ಇಲ್ಲ ಇದು ಹೌಸ್ ಕೀಪಿಂಗ್ ಕೊಡ್ತಾನೆ ಕೆಲಸನ. ಡಬಲ್ ಡಿಗ್ರಿ ಮಾಡೋರು ಹೌಸ್ ಕೀಪಿಂಗ್ ಕೆಲಸ ಮಾಡೋಕ್ಕಾಗುತ್ತಾ? ನಾವು ನೈಟೆಲ್ಲ ಓದ್ಕೊಂಡು ಸರ್ ಕೆಲಸ ಓದ್ಕೊಂಡ್ರೆ ನಾವುಗಳನ್ನು ಏನು ಲಂಚ ಕೊಟ್ಬಿಡಿ. ಯಾರಾದ್ರೂ ಇದು ಮಾಡಿಲ್ಲ, ನಾವು ಪಾಸ್ ಆಗಿಲ್ಲ ನಾವುಗಳಲ್ಲಿ. ಬಂದು ನೋಡಿ 2 ದಿನ ಬಂದು ಬೀದಿ ನಿಂತ್ಕೊಳ್ಳಿ ಯಪ್ಪ, ಗೊತ್ತಾಗುತ್ತೆ ಯಪ್ಪಂಗೆ.
ತೆಗಿದವ್ರು ಕಟ್ಕೋತವ್ರ ತೆಗಿತವ್ರ. ಸುಲಿಗೆ ಮಾಡ್ಬೇಕಷ್ಟೇ, ಇನ್ನೇನೇನ್ ಮಾಡ್ಬೇಕು? ಆ ತರ ಆಯ್ತದ. ನಾವು ನಾನಾಗೂ ಸಾಯ್ಬೇಕು. ಇನ್ನು ಜೀವನ ಮಾಡ ನಿಯತ್ತವಾಗಿ ಜೀವನ ಮಾಡೋಕ್ಕೂ ಬಿಡಲ್ಲ, ನಿಯತ್ತ ಜೀವನ ಮಾಡೋಕ್ಕೂ ಬಿಡಲ್ಲ. ಇನ್ನ ನಾನಾಗೂ ಸಾಯ್ಬೇಕಷ್ಟೇ. ನಾವು ಏನ್ ಬಡವ್ರು ನಮ್ಗೆ ಏನು ಒಂದು ಆಧಾರ ಏನು